ಇವತ್ತು ಇನ್ನೊಂದು ಮುಖ್ಯವಾದ ಒಂದು ಕಂಡೀಷನ್ ಅಥವಾ ಕಾಯಿಲೆ, ಆಟೋಇಮ್ಯೂನ್ ಕಾಯಿಲೆ ಬಗ್ಗೆ ಮಾತಾಡುವ. ಇದರ ಹೆಸರು ಸ್ಕ್ಲೀರೋಡರ್ಮಾ ಅಥವಾ ಸಿಸ್ಟಮಿಕ್ ಸ್ಕ್ಲಿರೋಸಿಸ್ ಅಂತ ಇದೆ. ಈ ಸಿಸ್ಟಮಿಕ್ ಸ್ಕ್ಲಿರೋಸಿಸ್ ಅಥವಾ ಸ್ಕ್ಲಿರೋಡರ್ಮಾ ಏನಿದೆಯಲ್ಲ, ಇದೊಂದು ಆಗಲೇ ಹೇಳ್ದಂಗೆ ಆಟೋಇಮ್ಯೂನ್ ಕಾಯಿಲೆ. ಆಟೋಇಮ್ಯೂನ್ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಏನಿದೆ ಅದು ನಮ್ಮ ಬಾಡಿ ಅಗೇನ್ಸ್ಟೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆ ಥರ ಕೆಲಸ ಮಾಡಿದಾಗ ನಮ್ಮ ಹಲವಾರು ಅಂಗಗಳನ್ನ ಅದು ಎಫೆಕ್ಟ್ ಮಾಡ್ಬೋದು. ಅದೇ ರೀತಿ ನಾನಾ ರೀತಿಯ ಆಟೋಇಮ್ಯೂನ್ ಕಾಯಿಲೆಗಳಿದ್ದಾವೆ, ರುಮಟಾಯ್ಡ್ ಆರ್ಥರೈಟಿಸ್, ಲೂಪಸ್, ಈ ಥರ. ಅದರಲ್ಲೂ ಸ್ಕ್ಲಿರೋಡರ್ಮಾ ಅಥವಾ ಸಿಸ್ಟಮಿಕ್ ಸ್ಕ್ಲಿರೋಸಿಸ್ ಅನ್ನೋದೊಂದು ಮುಖ್ಯವಾದ ಒಂದು ಕಾಯಿಲೆ. ಇದು ಸಿಸ್ಟಮಿಕ್ ಸ್ಕ್ಲಿರೋಸಿಸ್ ಅಥವಾ ಸ್ಕ್ಲಿರೋಡರ್ಮಾ, ಇದ್ರದ್ದು ಮುಖ್ಯವಾದ ಸಿಂಪ್ಟಮ್ಸ್ ಅಥವಾ ಸೈನ್ಸ್ ಏನೇನಿರುತ್ತೆ ಅಂತ ತಿಳ್ಕೊಳ್ಳುವ ಫಸ್ಟು. ಇದರಲ್ಲಿ ಮುಖ್ಯವಾದದ್ದು ಅಂತ ಹೇಳಿದ್ರೆ ರೇನಾಲ್ಡ್ಸ್ ಫಿನಾಮಿನಾ ಅಂತ ಹೇಳ್ತೀವಿ. ರೇನಾಲ್ಡ್ಸ್ ಫಿನಾಮಿನಾ ಅಂದರೆ ಏನು? ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸಿಂಪ್ಟಮ್. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಚಳಿಗಾಲದಲ್ಲಿ ಅಥವಾ ತಣ್ಣಗಿರೋದು ಏನಾದ್ರು ಮುಟ್ಟಿದ್ರೆ ನಮ್ಮ ಕೈಯೆಲ್ಲ ಬೆಳ್ಳಗಾಗೋಗುತ್ತೆ, ನೋವಾಗುತ್ತೆ, ಬೆರಳುಗಳೆಲ್ಲ ಬೆಳ್ಳಗಾಗಿ ನೋವಾಗಿ, ಅದಾದಮೇಲೆ ಕಲರ್ ಚೇಂಜ್ ಆಗುತ್ತೆ, ನೀಲಿ ಕಲರ್ ಆಗುತ್ತೆ, ಅದಾದಮೇಲೆ ತುಂಬ ಕೆಂಪಾಗಿ ಇನ್ನೂ ನೋವಾಗುತ್ತೆ. ಸೊ ಇದೆಲ್ಲನೂ ಒಂದೆರಡು ಗಂಟೆ ಒಳಗಡೆ ಸ್ಟಾರ್ಟ್ ಆಗಿ ಮುಗಿದೋಗುತ್ತೆ. ಸೊ ಇದಕ್ಕೆ ರೇನಾಲ್ಡ್ಸ್ ಫಿನಾಮಿನಾ ಅಂತೀವಿ. ಇದು ನೋವು ಇರುತ್ತೆ. ಅದ್ರ ಜೊತೆಗೆ ಚಳಿಗೆ ಅಥವಾ ವಾತಾವರಣದ್ದು ಏನು ಟೆಂಪ್ರೇಚರ್ ಕಡಿಮೆ ಆದಾಗ ಈ ಥರ ಒಂದು ರಿಯಾಕ್ಷನ್ ಮಾಡುತ್ತೆ ನಮ್ಮ ಕೈಯಲ್ಲಿ, ಬೆರಳುಗಳಲ್ಲಿ. ಸೊ ಇದು ರೇನಾಲ್ಡ್ಸ್ ಫಿನಾಮಿನಾ. ಇದೊಂದು ಮುಖ್ಯವಾದ ಒಂದು ಸಿಂಪ್ಟಮ್. ಇದಿದ್ದವರೆಲ್ಲರೂ ಸ್ಕ್ಲಿರೋಡರ್ಮನ ಅಲ್ಲ, ಆದರೆ ಸ್ಕ್ಲಿರೋಡರ್ಮದಲ್ಲಿ ಬಹುತೇಕ ಜನರಿಗೆ ಇದೊಂದು ಸಿಂಪ್ಟಮ್ ಕಂಡುಬರುತ್ತೆ. ಇದು ಕೆಲವು ಸಲ ಏನಾಗುತ್ತೆ, ಕಾಂಪ್ಲಿಕೇಟ್ ಆಗುತ್ತೆ. ಅಂದರೆ ಈ ಥರ ರಕ್ತ ಓಟ ಕಡಿಮೆ ಆಗಿ ಬೆಳ್ಳಗಾಗಿ ಕೆಲವರಿಗೆ ಹುಣ್ಣಾಗುತ್ತೆ, ಬೆರಳು ತುದಿಗಳಲ್ಲಿ ಹುಣ್ಣಾಗುತ್ತೆ. ಇದಕ್ಕೆ ಡಿಜಿಟಲ್ ಅಲ್ಸರ್ ಅಥವಾ ಡಿಜಿಟಲ್ ಪಿಟ್ಸ್ ಅಂತೀವಿ. ಇನ್ನೂ ಕೆಲವರಿಗೆ ಇನ್ನೂ ಸಿವಿಯರ್ ಆಗಿ ಇದು ಕಪ್ಪಾಗಿ ನೆಕ್ರೋಸಿಸ್ ಆಗೋಗುತ್ತೆ. ಸೊ ಇಸ್ಕಿಮಿ ಆಗುತ್ತೆ ಇಲ್ಲಿ. ಅಂದರೆ ಸಡನ್ನಾಗಿ ರಕ್ತ ಓಟ ಕಡಿಮೆ ಆಗಿ ನಿಂತೋಗಿ ಆ ಟಿಶ್ಯೂಸ್ ಏನಿದೆ ಅದೆಲ್ಲ ಅಂದರೆ ಡಿಸಿಂಟಿಗ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಹಾಳಾಗೋಗುತ್ತೆ ಅದು. ಸೊ ಇದೆಲ್ಲನೂ ರೇನಾಲ್ಡ್ಸ್ ಫಿನಾಮಿನಾಯಿಂದ ಆಗೋದು. ಇದೊಂದು ಮುಖ್ಯವಾದ ಸಿಂಪ್ಟಮ್. 80-90% ಜನರಿಗೆ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳಿದ್ರೆ, ನಮ್ಮ ಚರ್ಮಗಳೇನಿದೆ ಟೈಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಕೈಯಿಂದ ಸ್ಟಾರ್ಟ್ ಆಗುತ್ತೆ, ಬೆರಳಿಂದ ಸ್ಟಾರ್ಟ್ ಆಗುತ್ತೆ, ಹೋಗ್ತಾ ಹೋಗ್ತಾ ಮುಖನೂ ಇನ್ವಾಲ್ವ್ ಆಗುತ್ತೆ. ಮುಖ ಟೈಟ್ ಆಗೋದು ಅಂತ ಹೇಳಿದ್ರೆ ಏನು, ಇವಾಗ ಈ ಲೈನ್ಗಳೆಲ್ಲ ಕಾಣ್ತಿದ್ದಾವಲ್ಲ ಅದೆಲ್ಲ ಕಾಣಿಸಲ್ಲ, ಕಣ್ಣು ರೆಪ್ಪೆನ ಕೆಳಗಡೆ ಇಳಿಸೋಕ್ಕಾಗಲ್ಲ, ಬಾಯಿ ತೆರೆಯೋಕ್ಕಾಗಲ್ಲ, ಇದೆಲ್ಲ ಟೈಟ್ ಆದಂಗೆ ಅನಿಸ್ತಾ ಇರುತ್ತೆ. ಮತ್ತು ಟೈಟ್ ಆಗೋ ಟೈಮಲ್ಲಿ ಕೆಲವರಿಗೆ ತುರಿಸುತ್ತೆ ತುಂಬ. ಸೊ ಸ್ಕಿನ್ ಟೈಟ್ನಿಂಗ್ ಅಥವಾ ಸ್ಕಿನ್ ಮಂದ ಆಗೋದು, ದಪ್ಪ ಆಗೋದು. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಸ್ಕ್ಲಿರೋಡರ್ಮಾ ಅಂತ ಹೇಳಿದ್ರೇ ಇದು. ಅಂದರೆ ಸ್ಕ್ಲಿರೋಸಿಸ್ ಆಗೋದು ಅಂತ ಹೇಳಿದ್ರೆ ಥಿಕ್ ಆಗೋದು, ಡರ್ಮಾ ಅಂದರೆ ಸ್ಕಿನ್. ಸ್ಕ್ಲಿರೋಡರ್ಮಾ ಅಂತ ಹೆಸರು ಬಂದಿದೆ ಇದರಿಂದ, ಇದೊಂದು ಸಿಂಪ್ಟಮಿಂದ. ಸೊ 2 ಸಿಂಪ್ಟಮ್ ಹೇಳಿದೆ ನಾನು. ಒಂದು ರೇನಾಲ್ಡ್ಸ್ ಫಿನಾಮಿನಾ, ಇನ್ನೊಂದು ಚರ್ಮದ ಥಿಕ್ನಿಂಗ್ ಅಥವಾ ಸ್ಕಿನ್ ಟೈಟ್ನಿಂಗ್. ಇದಲ್ಲದೇ ತುಂಬ ಇಂಟರ್ನಲ್ ಆರ್ಗನ್ಸಲ್ಲೂ ಸಿಂಪ್ಟಮ್ಸ್ ಕಂಡು ಬರ್ಬೋದು. ಯಾವ ಥರ ಇರುತ್ತೆ? ಕೆಲವರಿಗೆ ಲಂಗ್ಸ್ ಪ್ರಾಬ್ಲಮ್ ಇರುತ್ತೆ. ILD, ಇಂಟಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ ಇರುತ್ತೆ. ಅಂದರೆ ಶ್ವಾಸಕೋಶದಲ್ಲಿ ಎಲ್ಲನೂ ಫೈಬ್ರೋಸಿಸ್ ಆಗ್ತಾ ಇರುತ್ತೆ, ಥಿಕ್ಕನಿಂಗ್ ಆಗ್ತಾ ಇರುತ್ತೆ. ಈಗ ಸ್ಕಿನ್ನಲ್ಲಿ ಹೆಂಗೆ ಆಗ್ತಿದೆಯೋ, ಚರ್ಮದಲ್ಲಿ ಹೆಂಗೆ ಆಗ್ತಿದೆಯೋ ಹಾಗೆ ಶ್ವಾಸಕೋಶದಲ್ಲೂ ಆಗುತ್ತೆ. ಇನ್ನೂ ಕೆಲವರಿಗೆ ಏನಾಗುತ್ತೆ, ಪಲ್ಮನರಿ ಹೈಪರ್ ಟೆನ್ಷನ್ ಅಥವಾ ಏನಾಗುತ್ತೆ, ಶ್ವಾಸಕೋಶಕ್ಕೆ ಹೋಗೋ ರಕ್ತ ತಗೊಂಡೋಗೋ ಒಂದು ರಕ್ತನಾಳ ಇರುತ್ತಲ್ಲ, ಅದು ತುಂಬ ಸ್ಟಿಫ್ ಆಗೋಗುತ್ತೆ, ಅದು ತುಂಬ ಬಿಗಿ ಆಗೋಗುತ್ತೆ. ಆವಾಗೇನಾಗುತ್ತೆ, ಉಸಿರಾಟದ ತೊಂದರೆ ಬರುತ್ತೆ. ಇವಾಗ ಶ್ವಾಸಕೋಶಕ್ಕೆ ತೊಂದರೆ ಬಂದರೆ ಕೆಮ್ಮು, ಮೆಟ್ಲು ಹತ್ತಿದಾಗ ಉಸಿರಾಟದ ತೊಂದರೆ, ಅಥವಾ ತುಂಬ ನಡೆದಾಗ ದಮ್ ಹಿಡಿಯೋದು, ಈ ಥರ ಆಗ್ಬೋದು. ಅದೇ ಈ ರಕ್ತನಾಳದ ಪಲ್ಮನರಿ ಹೈಪರ್ ಟೆನ್ಷನ್ ಆದಾಗ ಎದೆ ನೋವು ಬರ್ಬೋದು. ಆದರೆ ಮತ್ತು ಮೆಟ್ಲತ್ತಾಗ ಇವ್ರಿಗೂ ದಮ್ ಮುಟ್ಟೋದು ಅಂತೀವಲ್ಲ, ಆ ಥರ ಆಗುತ್ತೆ. ತುಂಬ ಜಾಸ್ತಿ ಆಗಿದ ತಕ್ಷಣ ಹಾರ್ಟ್ ಫೇಲ್ಯೂರ್ ಆಗೋಗುತ್ತೆ. ಅಂದರೆ ಕಾಲು ಊತ, ಕೈ ಊತ ಎಲ್ಲ ಬಂದ್ಬಿಡುತ್ತೆ ಇವ್ರಿಗೆ. ಇವಾಗ
ಲಂಗ್ಸು, ಪಲ್ಮನರಿ ಹೈಪರ್ಟೆನ್ಷನ್ ಹೇಳಿದೆ. ಇದಲ್ಲದೆ ಇನ್ನೇನೇನು ಇನ್ವಾಲ್ವ್ ಆಗ್ಬೋದಪ್ಪ? ಇದಲ್ಲದೆ ನಮ್ಮ ಇದು ಏನು ಇಂಟೆಸ್ಟೈನ್ಸ್ ಏನಿದೆ ಅದು ಇನ್ವಾಲ್ವ್ ಆಗ್ಬೋದು. ಆವಾಗ ಏನಾಗುತ್ತೆ, ಪದೇ ಪದೇ ಲೂಸ್ ಮೋಷನ್ ಆಗುತ್ತೆ. ಕೆಲವರಿಗೆ ಏನಾದ್ರು ತಿಂದಿದ ತಕ್ಷಣ ಲೂಸ್ ಮೋಷನ್ ಆಗೋಗುತ್ತೆ, ಇಲ್ಲ ಸ್ವಲ್ಪ ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬೋದಂಗೆ ಆಗುತ್ತೆ, ಈ ಥರನೂ ಆಗ್ಬೋದು. ಇದಲ್ಲದೆ ಇನ್ನೊಂದು ಮುಖ್ಯವಾಗಿರೋದು ಅಂತ ಹೇಳಿದ್ರೆ ಜಾಯಿಂಟ್ ಪೇಯ್ನ್. ಇದರಲ್ಲೂ ಆರ್ಥರೈಟಿಸ್ ಕಂಡುಬರೋ ಚಾನ್ಸಸ್ ಇರುತ್ತೆ. ಒಂದು ಸುಮಾರು 20-30% ಜನರಿಗೆ ಜಾಯಿಂಟ್ ಪೇಯ್ನ್ ಬರುತ್ತೆ. ಇದೆಲ್ಲನೂ ಓಕೆ. ಇನ್ನೂ ಒಂದು ತುಂಬ ರೇರ್ ಸಿಂಪ್ಟಮ್ ಇದೆ. ತುಂಬ ಕಡಿಮೆ ಜನ ಸ್ಕ್ಲೆರೋಡರ್ಮಾ ಇರೋರಿಗೆ ಬರುತ್ತೆ, ಆದರೆ ಇದು ಲೈಫ್ ಥ್ರೆಟ್ನಿಂಗ್. ಏನಾಗುತ್ತೆ, ಸಡನ್ನಾಗಿ ಬಿ ಪಿ ಎಲ್ಲ ಜಾಸ್ತಿ ಆಗೋಗುತ್ತೆ ಅವ್ರಿಗೆ. ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ ಕಿಡ್ನಿಯಲ್ಲಿ ಅದು ಮೂತ್ರಪಿಂಡದಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಸ್ಕ್ಲೆರೋಡರ್ಮಾ ರೀನಲ್ ಕ್ರೈಸಿಸ್ ಅಂತೀವಿ. ಸೊ ಇದು ಲೈಫ್ ಥ್ರೆಟ್ನಿಂಗ್ ಅಥವಾ ಜೀವಕ್ಕೆ ಅಪಾಯ ತರುವಂಥ ಒಂದು ಕಂಡೀಷನ್ ಇದು. ಸೊ ಈ ಥರ ಒಂದೇ ಸಲ ಸ್ಕ್ಲೆರೋಡರ್ಮಾ ಇರೋರಿಗೆ ಒಂದೇ ಸಲ ಬಿ ಪಿ ಶೂಟಪ್ ಆಯಿತು, ಬಿ ಪಿ ಜಾಸ್ತಿ ಆಗೋಯಿತು ಅಂತ ಹೇಳಿದ್ರೆ ಈ ಥರ ಒಂದು ಕಂಡೀಷನ್ ಇರುತ್ತೆ. ಇಮಿಡಿಯೇಟಾಗಿ ನಾವು ಆಸ್ಪತ್ರೆಗೆ ಹೋಗೋದು ಒಳ್ಳೆಯದು. ಈಗ ಮತ್ತೆ ನೆಕ್ಸ್ಟ್ ಕ್ವಶನ್ ಏನು ಕೇಳ್ತೀರಾ, ಇದು ಯಾರಿಗೆ ಬರುತ್ತೆ ಡಾಕ್ಟ್ರೇ? ಯಾವ ವಯಸ್ಸಲ್ಲಿ ಬರುತ್ತೆ? ಹೆಂಗಸರಿಗೆ ಬರುತ್ತಾ, ಗಂಡಸರಿಗೆ ಬರುತ್ತಾ? ತುಂಬ ಮುಖ್ಯವಾದ ಪ್ರಶ್ನೆ ಇದು. ಇದು ಯಾವ ವಯಸ್ಸಲ್ಲಿ ಬರುತ್ತೆ? ಸಾಧಾರಣವಾಗಿ 25 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ 25ರಿಂದ 60 ವರ್ಷದವರೆಗೆ ಇರೋ ಮಹಿಳೆಯರಿಗೆ ಮುಖ್ಯವಾಗಿ ಕಂಡುಬರುತ್ತೆ ಇದು. ಈ ಥರ ಕೆಲವೊಂದು ಸಲ ಪುರುಷರಿಗೂ ಬರುತ್ತೆ, ಆದರೆ ಒಂದು 10% ಅಷ್ಟೇ ಪುರುಷರಿಗೆ ಬರುತ್ತೆ. ಅಂದರೆ 100 ಸ್ಕ್ಲೆರೋಡರ್ಮಾ ಪೇಷಂಟ್ಸ್ ನೋಡಿದ್ರೆ 90% ಮಹಿಳೆಯರು, 10% ಪುರುಷರಿಗೆ ಇರುತ್ತೆ. ಇದು ಯಾಕೆ ಬರುತ್ತೆ ಇದು ಯಾರಿಗೂ ಗೊತ್ತಿಲ್ಲ. ಇದು ಆಟೋಇಮ್ಯೂನ್ ಕಂಡೀಷನ್. ಆಗಲೇ ಹೇಳಿದ್ದೀವಿ ನಾವು, ನಮ್ಮ ಹಳೆ ವಿಡಿಯೋ ಇದೆ, ಹೇಗೆ ಒಂದು ಸಾಕ್ನಾಯಿ ಸಡನ್ನಾಗಿ ನಮ್ಮನ್ನೇ ನೋಡಿ ಬೊಗಳಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ಆ ಥರ ಆಟೋಇಮ್ಯೂನಿಟಿ ಆಗುತ್ತೆ. ಇದು ಹಳೆ ವಿಡಿಯೋಗೆ ನೋಡ್ಕೋಬೋದು ನೀವು. ಸೊ ಅದೇ ಥರ ಇಮ್ಯೂನ್ ಸಿಸ್ಟಮ್ ನಮ್ಮ ಎದುರಿಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಈ ಥರ ಸ್ಕ್ಲೆರೋಡರ್ಮಾ ಅಂತ ಬರುತ್ತೆ. ಆಯಿತು ಡಾಕ್ಟ್ರೇ, ಈ ಥರ ಇದ್ದರೆ ಟ್ರೀಟ್ಮೆಂಟ್ ಇದೆಯಾ? ಖಂಡಿತವಾಗ್ಲೂ ಟ್ರೀಟ್ಮೆಂಟ್ ಇದೆ. ಅದು ಹೋದ 5-6 ವರ್ಷದಲ್ಲಿ ಅಂತೂ ತುಂಬಾ ಟ್ರೀಟ್ಮೆಂಟ್ ಬಂದುಬಿಟ್ಟಿದೆ ಇದಕ್ಕೆ. ಮುಖ್ಯವಾಗಿ ನಾವೇನು ಮಾಡ್ತೀವಿ, ಈ ಸ್ಕಿನ್ದು ಟೈಟ್ನಿಂಗ್ಗೆ ಕಡಿಮೆ ಮಾಡ್ಸೋಕ್ಕೆ ಟ್ರೀಟ್ಮೆಂಟ್ ಇದೆ. ಲಂಗ್ ಪ್ರಾಬ್ಲಮ್ ಇದ್ದಿದ್ದನ್ನ ಅದನ್ನೂ ಕಡಿಮೆ ಮಾಡೋಕ್ಕೆ ಟ್ರೀಟ್ಮೆಂಟ್ ಇದೆ, ಆಯಿತಾ. ಆಮೇಲೆ ಪಲ್ಮನರಿ ಹೈಪರ್ ಟೆನ್ಷನ್ ಅಂತ ಹೇಳಿದ್ನಲ್ಲ ನಾನು, ರಕ್ತನಾಳ ಊದ್ಕೊಳ್ಳುತ್ತೆ ಅಂತ ಶ್ವಾಸಕೋಶದಲ್ಲಿ, ಅದನ್ನೂ ಕಡಿಮೆ ಮಾಡೋಕ್ಕೆ, ಅದ್ರ ಸಿಂಪ್ಟಮ್ಸ್ ಕಡಿಮೆ ಮಾಡೋಕ್ಕೂ ಒಳ್ಳೆ ಟ್ರೀಟ್ಮೆಂಟ್ ಇವಾಗ ಬಂದುಬಿಟ್ಟಿದೆ. ಸೊ ಈ ಥರ ಆದರೆ ಬೇಗ ಟ್ರೀಟ್ ಮಾಡೋದು ತುಂಬ ಮುಖ್ಯ. ಮತ್ತು ರೇನಾಲ್ಡ್ಸ್ ಫಿನಾಮಿನಾ, ಮುಖ್ಯವಾಗಿರೋ ರೇನಾಲ್ಡ್ಸ್ ಫಿನಾಮಿನಾ ಹೇಳಿದ್ನಲ್ಲ, ಅದನ್ನೂ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡೋಕ್ಕೆ ಟ್ರೀಟ್ಮೆಂಟ್ ಇದೆ. ಈ ಥರ ಆದರೆ ಇದೊಂದು ಕಾಯಿಲೆಯಲ್ಲಿ ಟ್ರೀಟ್ಮೆಂಟ್ ಸ್ವಲ್ಪ ಜಾಸ್ತಿ ದಿನ ತೆಗೋಬೇಕಾಗುತ್ತೆ. ಜಾಸ್ತಿ ದಿನ ಅಂದರೆ ಒಂದು 6-7 ವರ್ಷ ಆದರೂ ಟ್ರೀಟ್ಮೆಂಟ್ ತೆಗೋಬೇಕಾಗ್ಬೋದು. ಯಾಕಂದರೆ ಅಲ್ಲಿವರೆಗೂ ಈ ಕಂಡೀಷನ್ ಪ್ರೋಗ್ರೆಸ್ ಆಗೋ ಚಾನ್ಸಸ್ ಇದೆ. ಅದಾದಮೇಲೆ ಇದ್ರದ್ದು ಏನು ಸಿವಿಯಾರಿಟಿ ಇದೆ ಅದು ಕಡಿಮೆ ಆಗ್ತಾ ಬರುತ್ತೆ, ಅವಾಗ ನಾವು ಟ್ರೀಟ್ಮೆಂಟು ಕಡಿಮೆ ಮಾಡ್ಕೊಂಡು ಬರ್ಬೋದು. ಈ ಥರ ಇವತ್ತು ನಾವು ಇದೊಂದು ಸ್ಪೆಷಲ್ ಕಂಡೀಷನ್ ಸ್ಕ್ಲೆರೋಡರ್ಮಾ ಬಗ್ಗೆ, ಯಾರಿಗೆ ಬರುತ್ತೆ, ಇದ್ರದ್ದು ಏನು ಸಿಂಪ್ಟಮ್ಸ್ ಇರುತ್ತೆ, ಇದನ್ನ ಯಾವಾಗ ಯಾರು ನೋಡ್ತಾರೆ, ಅಂದರೆ ರುಮಟಾಲಜಿಸ್ಟ್ ಹತ್ರ ಯಾವಾಗ ಹೋಗಬೇಕು, ಇದನ್ನೆಲ್ಲ ನಾವು ನೋಡಿದ್ದೀವಿ. ಸೊ ಸ್ಕ್ಲೆರೋಡರ್ಮಾ ಇದೆ ಅಂತ ಹೇಳಿದ ತಕ್ಷಣ ಭಯಪಡೋದು ಬೇಡ, ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ ಅಂತಲೂ ನೋಡಿದ್ದೀವಿ.